ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಆನ್ ಅಲಿಕ್ಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಿಗಿನರ್ಸ್ಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಕಾಕಡ ಹೂನ ಕಟ್ಟೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಬಟ್ಟೆ ದಾರ ತೊಗೊಂಡಿದ್ದೀನಿ ಇವತ್ತು, ಮತ್ತು ಕಾಕಡ ಹೂವು ತೊಗೊಂಡಿದ್ದೀನಿ. ಇವಾಗ ದಾರದ ತುದಿಗೆ ನೀವು 2 ಹೂವುಗಳನ್ನ ಇಟ್ಕೋಬೇಕು. ಒಂದು ಮೇಲಕ್ಕೆ, ಒಂದು ಕೆಳಕ್ಕೆ ಹೂವು ಇಟ್ಕೋಬೇಕು. ಅದು ಆಪೋಸಿಟ್ ಸೈಡಾಗಿ ನಿಮಗೆ ಹೂವನ್ನು ಪ್ಲೇಸ್ ಮಾಡಬೇಕು. ಅದಾದಮೇಲೆ ದಾರನ ಅದ್ರ ಮೇಲಿಂದ ತೊಗೊಂಡು ಇವಾಗ 2 ಫಿಂಗರಿಂದ ಮತ್ತು 3ನೇ ಫಿಂಗರಿಂದ ಈ ಥರ ಮಾಡಿಕೊಂಡು ಒಂದು ನಾಟನ್ನು ಹಾಕಬೇಕು. ನೆಕ್ಸ್ಟು ಮತ್ತೆ ನೀವು ಫಸ್ಟ್ನೇ ಫ್ಲವರಿಗೆ ಮಾತ್ರ 2 ನಾಟನ್ನ ಹಾಕ್ತಾ ಹೋಗಬೇಕು. 2 ನಾಟನ್ನ ನೀವು ಹಾಕೋದ್ರಿಂದ ಮುಂದಕ್ಕೆ ಕಟ್ಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಬೇಸ್ ಸಿಕ್ತಂಗೆ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ನೋಡಿ, ಇವಾಗ ನೆಕ್ಸ್ಟು ಅದೇ ಥರ ಮೇಲಿಂದ ತೊಗೊಂಡು ಹಿಂಗೆ 2 ಫಿಂಗರಲ್ಲಿ ನಾಟ್ ಹಾಕ್ತಾ ಹೋಗಬೇಕು. ಇದೇ ಥರ ನೀವು ಫುಲ್ಲು ಫ್ಲವರ್ನ ಕಟ್ಕೊತಾ ಹೋಗಬೇಕು. ನೀವು ಬೇಸೇ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಹೂವು ಕಟ್ಟೋಕ್ಕಾಗಲ್ಲ. ಈ ಥರ ಕಟ್ಕೊಂಡೋಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಗಟ್ಟಿಗೆ ಬರುತ್ತೆ. ನಿಮಗೆ ನಾನು ಈ ದಾರ ತೊಗೊಂಡಿದ್ದೀನಿ, ನೀವು ಮಾಮೂಲಿ ಹೂವು ಕಟ್ಟೋದೇ ದಾರ ಬರುತ್ತೆ, ಅದರಿಂದ ಟ್ರೈ ಮಾಡಿ. ಈ ದಾರ ಸ್ವಲ್ಪ ನೀವೇನಾದ್ರು ಜೋರಾಗಿ ಎಳೀತು ಅಂದರೆ ಕಟ್ಟಾಗ್ಬಿಡುತ್ತೆ. ನನಗೆ ಸ್ವಲ್ಪ ರೂಢಿ ಇರೋದ್ರಿಂದ ನಾನು ಈ ಥ್ರೆಡ್ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಲ್ವಾ. ಇದೇ ಥರ ನೀವು ಫುಲ್ಲು ಹೂವನ್ನ ಕಟ್ತಾ ಹೋಗಬೇಕು. ನಾನು ಕಲ್ತಿರೋದ್ರಿಂದ ನೋಡಿ ಈ ಥರ ಫಾಸ್ಟಾಗಿ ಆಮೇಲೆ ಫಾಸ್ಟಾಗಿ ಬರ್ತಾ ಹೋಗುತ್ತೆ. ನೋಡಿ 2 ಫಿಂಗರಿಂದ ತೊಗೊಂಡು ಹೆಬ್ಬೆಟ್ಟಿಂದ ಹಿಂಗೆ ಎತ್ಕೊಂಡು ಹಾಕ್ತಾ ಹೋಗಿ. ನೀಟಾಗಿ ನೋಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಮೊಗ್ಗುಗಳನ್ನೇ ಬಳಸಿ, ಯಾಕಂದರೆ ಇದು ಈಸಿಯಾಗಿ ಕಲ್ತ್ಕೋಬೋದು ಮೊಗ್ಗಿಂದ. ಹಳ್ಳಿರೋದ್ರಲ್ಲಾದರೆ ಈಸಿಯಾಗಿ ಕಲ್ತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ನೀವು ಮೊಗ್ಗುನ ಯೂಸ್ ಮಾಡಿ ಕಲ್ತ್ಕೊಳ್ಳಿ. ನೋಡಿ ಇದೇ ಥರ ಎಲ್ಲ ಹೂವನ್ನು ಮೊದಲು ಹೇಳ್ಕೊಟ್ನಲ್ವ, ಆ ಥರ ಲೆಫ್ಟಿಗೆ ಹಿಂಗೆ ಹಾಕಿ 2 ಬೆಳ್ಳಿಂದ ಹಿಂಗೆ ತೊಗೊಂಡು ಇನ್ನೂ ಬೇರೆ ಟೈಪಲ್ಲೂ ನೀವು ಕಟ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಇವಾಗ ನೀವು ಇದು ರೋಸ್ಗೆ ಹಾಕೋ ಹಿಂದೆ ಆ ಪೆಟಲಾದರೂ ಹಾಕ್ಬೋದು. ನಾನಿದು ಸೇವಂತಿಗೆ ಹೂವದ ಪೆಟಲ್ ಹಾಕಿ ತೋರಿಸ್ತಾ ಇದ್ದೀನಿ, ಮತ್ತು ಕನಕಾಂಬರ ಹೂವು ಇವೆರಡನ್ನೂ ಹಾಕಿ ಮೊಗ್ಗನ್ನ ಹೆಂಗೆ ಕಟ್ಟೋದು ಅದೇ ಥರನೇ ಇದನ್ನು ಹಾಕಿ ಕಟ್ಕೊತಾ ಹೋಗಬೇಕು. ನೆಕ್ಸ್ಟು ಕಾಕಡ ಹೂವು ಹಾಕಿ ನೀನು ಕಟ್ಕೊಳ್ಳಿ. ನೀವು ಒಂದ್ಸರಿ ಕಲಿಯೋದ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೇ ಗೊತ್ತಾಗುತ್ತೆ. ಯಾವ್ಯಾವ ಟೆಕ್ನಿಕಲ್ಲಿ ಬೇಕಾದರೂ ನೀವು ಎಲ್ಲಿಗೆ ಬೇಕಾದರೂ ನೀವು ಮಧ್ಯಕ್ಕೆ ಕನಕಾಂಬರ ಹೂವು ಆ್ಯಡ್ ಮಾಡ್ಕೊಳ್ಳೋದು, ಯಾವ ಥರ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ನೋಡಿ ನಾನಿವಾಗ ಒಂದು ಅರ್ಧ ಮೊಳದಷ್ಟು ನಾನು ಕಟ್ಟಿದ್ದೀನಿ. ಈ ಥರನೇ ಕಾಕಡ ಹೂವು ಕಟ್ಟೋದು. ಸೊ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.